ಮದ್ಯಪಾನ ಮಾಡಿ ವಾಹನ ಓಡಿಸುವುದು ಕಾನೂನು ಬಾಹಿರವೂ ಹೌದು, ಅಸುರಕ್ಷಿತವೂ ಹೌದು. ಇದೇ ಕಾರಣದಿಂದ ಡ್ರಂಕ್ ಅಂಡ್ ಡ್ರೈವ್ ವಿಷಯವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸುತ್ತಾರೆ. ಕುಡಿದು ವಾಹನ ಚಲಾಯಿಸುವವರನ್ನ ಹಿಡಿದು ದಂಡ ಕಟ್ಟಿಸಿ ಬುದ್ಧಿ ಹೇಳ್ತಾರೆ. ಆದರೆ ಹೀಗೆ ದಂಡ ಕಟ್ಟಿದ್ರು, ಪೊಲೀಸರು ಎಷ್ಟೇ ಬುದ್ಧಿ ಹೇಳಿದ್ರು, ಮನೆಯವರು ಎಷ್ಟೇ ತಿಳಿ ಹೇಳಿದ್ರು ಅದನ್ನ ಕಿವಿಗೆ ಹಾಕಿಕೊಳ್ಳದೆ ಕುಡಿದು ವಾಹನ ಚಲಾಯಿಸಿ ತಾವು ಅಪಾಯಕ್ಕೆ ಸಿಲುಕಿ ಬೇರೆಯವರಿಗೂ ತೊಂದರೆ ಕೊಡುವವರು ಅನೇಕ ಮಂದಿ ಇದ್ದಾರೆ. ಪರಿಸ್ಥಿತಿ ಹೀಗೆ ಇರುವಾಗ ಕುಡಿದು ಬಂದರೆ ಸ್ಟಾರ್ಟೇ ಆಗದ ವಾಹನ ಇದ್ರೆ ಎಷ್ಟು ಚೆನ್ನ ಅಂತ ಕೆಲವರು ಯೋಚಿಸಬಹುದಾ? ಒಂದೊಮ್ಮೆ ನೀವು ಕೂಡ ಹೀಗೆ ಯೋಚಿಸಿದ್ರೆ ಈ ನಿಮ್ಮ ಕನಸು ಸಾಕಾರಗೊಳ್ಳುವ ಕ್ಷಣ ಬಂದಂತೆ ಕಾಣ್ತಿದೆ. ಯಾಕಂದ್ರೆ ಇಲ್ಲೊಂದು ಉತ್ಸಾಹಿಗಳ ತಂಡ ಇಂಥದ್ದೊಂದು ಆವಿಷ್ಕಾರ ಮಾಡಿದೆ. ವಾಹನೋದ್ಯಮ ಕ್ಷೇತ್ರದಲ್ಲಿ ಈ ಆವಿಷ್ಕಾರ ಸಾಕಷ್ಟು ಮಹತ್ವಪೂರ್ಣ ಆಗಿದೆ. ಕೇಳುವಾಗ ಅಚ್ಚರಿ ಆಗಬಹುದು, ಆದರೆ ಇಂಥದ್ದೊಂದು ಆವಿಷ್ಕಾರ ಮಾಡಿದ್ದು ಉದಯೋನ್ಮುಖ ಟೆಕ್ಕಿಗಳು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ, ಮೋತಿಲಾಲ್ ನೆಹರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲಹಾಬಾದ್ನ ವಿದ್ಯಾರ್ಥಿಗಳು, ಸೊಸೈಟಿ ಆಫ್ ಆಟೋಮೋಟಿವ್ ಇಂಜಿನಿಯರ್ಸ್ ಕ್ಲಬ್ನ ಸಹಯೋಗದೊಂದಿಗೆ ಈ ಆವಿಷ್ಕಾರ ಮಾಡಿದ್ದಾರೆ. ಇವರು ವಿನ್ಯಾಸಗೊಳಿಸಿದ ಈ ಬೈಕ್ ತನ್ನ ವಿಶೇಷತೆಯಿಂದಲೇ ಈಗ ಎಲ್ಲರ ಗಮನ ಸೆಳೆದಿದೆ. ಯಾಕಂದ್ರೆ ಒಂದೊಮ್ಮೆ ಸವಾರ ಮದ್ಯಪಾನ ಮಾಡಿ ಬಂದ್ರೆ ಈ ಬೈಕ್ ಸ್ಟಾರ್ಟ್ ಆಗದು. ಈ ಎಲೆಕ್ಟ್ರಿಕಲ್ ಬೈಕ್ 4 ಗಂಟೆಗಳ ಚಾರ್ಜ್ನಲ್ಲಿ 60 ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಟಾಪ್ ಸ್ಪೀಡ್ ಗಂಟೆಗೆ 70 ಕಿಲೋಮೀಟರ್ ಸಾಗುತ್ತದೆ. ಆಲ್ಕೋಹಾಲ್ ಡಿಟೆಕ್ಷನ್ ಸಿಸ್ಟಮ್ ಮೂಲಕ ಈ ಎಲೆಕ್ಟ್ರಿಕಲ್ ಸ್ಕೂಟರ್ ಗಮನ ಸೆಳೆಯುತ್ತದೆ. ಇದರ ಜೊತೆಗೆ ಇದು ಸ್ಮೋಕ್ ಸೆನ್ಸರ್, ಆಂಟಿ ಥೆಫ್ಟ್ ಅಲಾರಾಮ್ ಅಂದರೆ ಕಳ್ಳತನ ವಿರೋಧಿ ಎಚ್ಚರಿಕೆ ಗಂಟೆಗಳಂತಹ ಸುಧಾರಿತ ವೈಶಿಷ್ಟ್ಯಗಳು ಸೇರಿದಂತೆ ಹಲವು ಫೀಚರ್ಸ್ಗಳನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಬೈಕ್ನಲ್ಲಿ ಪರಿಚಯಿಸಿದ್ದಾರೆ. ಬರೀ ಇಷ್ಟೇ ಅಲ್ಲ, ಒಂದೊಮ್ಮೆ ಅಪಘಾತ ಸಂಭವಿಸಿದರೆ ಇದು ಸಹಾಯಕ್ಕಾಗಿ ತುರ್ತು ಸೇವೆಗಳನ್ನು ಸಂಪರ್ಕಿಸುತ್ತದೆ. ಇನ್ನು ಕಡಿದಾದ ರಸ್ತೆಯನ್ನ ಸರಾಗವಾಗಿ ಏರಲು ಸಹಾಯವಾಗುವಂತೆ ಇದು ಹಿಲ್ ಅಸಿಸ್ಟ್ ಫೀಚರ್ ಅನ್ನು ಒಳಗೊಂಡಿದೆ. ಸವಾರ ಕುಡಿದಿದ್ದಾನೆ ಎಂದು ಬೈಕ್ನ ಸೆನ್ಸರ್ಗಳು ಪತ್ತೆ ಮಾಡಿದರೆ ಯಾವುದೇ ಅಪಘಾತದ ಸಾಧ್ಯತೆಯನ್ನ ತಡೆಗಟ್ಟುವ ಉದ್ದೇಶದಿಂದ ಅದು ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆ ಸುಮಾರು 1,30,30,000 ರೂಪಾಯಿಗಳು ವೆಚ್ಚವಾಗಿದೆ.